ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ವಿನಾಯಕ ದೊಡ್ಡರ್ನಾಳ್. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಳೆದು ತೂಗಿ ಸಂಪುಟ ವಿಸ್ತರಣೆಯನ್ನ ಮಾಡಿದೆ. ಆದರೆ ಸಂಪುಟ ವಿಸ್ತರಣೆಯ ಬೆನ್ನಲ್ಲಿಯೇ ಅನೇಕ ಶಾಸಕರುಗಳು ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಒಂದು ರೀತಿಯ ಅಸಮಾಧಾನವನ್ನ ಹೊರಹಾಕಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಸಚಿವಾಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿತ್ತು. ಅದರಲ್ಲಿ ಪ್ರಮುಖವಾಗಿ ಶಾಸಕರಾಗಿರ್ತಕ್ಕಂಥ BG ಗೋವಿಂದಪ್ಪ ಹಾಗೂ NY ಗೋಪಾಲಕೃಷ್ಣ ಅವರು ಕೂಡ ಈ ಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದರು. ಅದರ ಜೊತೆಗೆ ಈಗ ಸಚಿವರಾಗಿರ್ತಕ್ಕಂಥ T ರಘುಮೂರ್ತಿ ಅವರು ಕೂಡ ಸಚಿವಾಕಾಂಕ್ಷಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಸರ್ಕಾರ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡುವಂತ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ಪ್ರಾತಿನಿಧ್ಯವನ್ನ ವಹಿಸಿರುವಂತಹ ವಿಷಯದಲ್ಲಿ ನೋಡಿ, ಏನು ಚಳ್ಳಕೆರೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ T ರಘುಮೂರ್ತಿ ಅವರಿಗೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು. ಈಗ T ರಘುಮೂರ್ತಿ ಅವರು ಸಚಿವರಾಗಿ ಈಗ ಇಡೀ ಕ್ಷೇತ್ರದಲ್ಲಿ ಸುತ್ತಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳೆ ವೀಕ್ಷಣೆಯನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಸಂಪರ್ಕವನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ನಿರ್ದೇಶನ ಮತ್ತು ಪಕ್ಷದ ನಿರ್ದೇಶನದ ಜೊತೆ ಅವರು ನಿಂತು ಕೆಲಸ ಮಾಡುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದೀಗ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಕ್ಷೇತ್ರದ BG ಗೋವಿಂದಪ್ಪನವರು ಕೂಡ ಸಾಕಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಅದೇ ರೀತಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ NY ಗೋಪಾಲಕೃಷ್ಣ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. BG ಗೋವಿಂದಪ್ಪ ಅವರು ಕೂಡ ಸಚಿವಾಕಾಂಕ್ಷಿಗಳಾಗಿ ನನಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅವರಿಗೆ ಕೈ ತಪ್ಪಿದ ಬಳಿಕ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಏನು ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಸಚಿವ ರಘುಮೂರ್ತಿ ಅವರು ಸಚಿವ ಸ್ಥಾನವನ್ನ ಸ್ವೀಕರಿಸಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಬಳಿಕ ಚಿತ್ರದುರ್ಗ ಜಿಲ್ಲೆಗೆ ಆಗಮಿಸುತ್ತಿದ್ದಂತಾನೆ BG ಗೋವಿಂದಪ್ಪ ಅವರ ಮನೆಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಒಂದು ಜಿಲ್ಲೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ರಘುಮೂರ್ತಿ ಅವರು ಎಲ್ಲರನ್ನೂ ಕೂಡ ವಿಶ್ವಾಸವನ್ನ ಗಳಿಸಿ ಅಧಿಕಾರವನ್ನ ಮಾಡಬೇಕು. ಅಧಿಕಾರದ ಜೊತೆಗೆ ಏನು ಜನರಿಗೆ ಒಳ್ಳೆ ಕೆಲಸವನ್ನ ಮಾಡಬೇಕಾಗಿದೆ, ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಿದೆ, ಜಿಲ್ಲೆಯ ನೀರಾವರಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಬೇಕಾಗಿದೆ. ಇವರೆಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸದ ಜೊತೆಗೆ ಒಂದು ವಿಶ್ವಾಸವನ್ನ ಗಳಿಸಿ ಕೆಲಸ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಂದು BG ಗೋವಿಂದಪ್ಪ ಅವರ ಮನೆಗೆ ರಘುಮೂರ್ತಿ ಅವರು ಭೇಟಿ ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವರ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ರಘುಮೂರ್ತಿ ಅವರನ್ನ BG ಗೋವಿಂದಪ್ಪ ಅವರು ಬಾಗಿಲಲ್ಲೇ ನಿಂತು ಸ್ವಾಗತ ಮಾಡಿ ಮನೆಯೊಳಗೆ ಕರ್ಕೊಂಡು ಹೋಗಿ ಕುಶಲೋಪರಿ ಮಾತುಕತೆಯನ್ನ ಮಾಡಿರ್ತಕ್ಕಂಥದ್ದು. ಅವರು ಇರುವಂತಹ ಏನು ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಏನು ವ್ಯತ್ಯಾಸಗಳಾಗಿತ್ತು, ಎಲ್ಲವನ್ನೂ ಕೂಡ ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡಿ ಅವರಿಗೆ ಒಂದು ಶುಭವನ್ನ ಕೋರ್ತಕ್ಕಂಥದ್ದು. ಇಬ್ಬರೂ ಕೂಡ ಪರಸ್ಪರ ಹಾರ ಶಾಲು ಹಾಕುವ ಮೂಲಕ ಶುಭ ಕೋರಿ ಅಭಿನಂದನೆಗಳನ್ನ ಸಲ್ಲಿಸಿರ್ತಕ್ಕಂಥದ್ದು. ಜೊತೆಗೆ ಹಿರಿತನವನ್ನ ಹೊಂದಿರತಕ್ಕಂಥ BG ಗೋವಿಂದಪ್ಪನವರ ಆಶೀರ್ವಾದವನ್ನು ಕೂಡ T ರಘುಮೂರ್ತಿ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಅವರ ರಾಜಕೀಯ ಜೀವನ ಏನು ಪ್ರಾರಂಭ ಆಯಿತು ಅವತ್ತಿನಿಂದಲೂ ಕೂಡ BG ಗೋವಿಂದಪ್ಪ ಅವರ ಜೊತೆಗೆ ಅವರ ಒಡನಾಟ ನಿಜಕ್ಕೂ ಕೂಡ ಒಂದು ಸ್ನೇಹಯುತವಾಗಿತ್ತು. ಅವರ ಮಾರ್ಗದರ್ಶನದಲ್ಲೇ ಅವರು ರಾಜಕೀಯವನ್ನು ಪ್ರಾರಂಭಿಸಿದ್ರು ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ ಅವರ ವಿಶ್ವಾಸವನ್ನ ಗಳಿಸುವಂತ ಕೆಲಸವನ್ನ T ರಘುಮೂರ್ತಿ ಅವರು ಮಾಡಿರ್ತಕ್ಕಂಥದ್ದು. ಅದರ ವಿಷಯವಾಗಿ ಏನು ಗೋವಿಂದಪ್ಪನವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಮಾತಾಡಿದ್ರು. ಏನಂತ ಹೇಳಿದ್ರೆ, ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ನನಗೆ ಸಿಕ್ಕಷ್ಟು ಸಂತೋಷ ಆಗ್ತದೆ, ನನಗೆ ಸಿಕ್ಕರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಷ್ಟು ಸಂತೋಷ ಆಗ್ತಾ ಇದೆ. ಇಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಕ್ಕರೂ ಕೂಡ ನಾವಿಬ್ರು ಕೂಡ ಹೊಂದಾಣಿಕೆಯಿಂದ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೀವಿ, ದುಡಿತೀವಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಗೋವಿಂದಪ್ಪನವರು ಆ ಮಾತನ್ನ ಮತ್ತೆ ಪುನರುಚ್ಚರಿಸಿರ್ತಕ್ಕಂಥದ್ದು. ರಘುಮೂರ್ತಿ ಅವರಿಗೆ ಈಗಾಗಲೇ ನಾವು ಆಶೀರ್ವಾದವನ್ನ ಮಾಡಿದ್ದೇವೆ, ಅವ್ರ ಜೊತೆಗೆ ನಿಂತು ಕೆಲಸವನ್ನ ಮಾಡ್ತೇವೆ, ಅವರು ಸಚಿವರಾಗಿದ್ದಾರೆ, ಉಸ್ತುವಾರಿಯನ್ನ ನಾನೇ ಮಾಡ್ತೀನಿ, ಆ ರೀತಿಯ ಕೆಲಸವನ್ನ ಒಟ್ಟೊಟ್ಟಿಗೆ ಜೊತೆಗೂಡಿ ಮಾಡ್ತೀವಿ ಅನ್ನುವಂಥ ಬೆಂಬಲದ ಜೊತೆಗೆ ಒಂದಿಷ್ಟು ಮಾತನ್ನ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ಬೋದು, ಹೈಕಮಾಂಡ್ನ ನಾಯಕರಾಗಿರ್ಬೋದು, BG ಗೋವಿಂದಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತ ನಿಟ್ಟಿನಲ್ಲಿ ಒಂದು ರೀತಿಯ ವ್ಯತ್ಯಾಸಗಳನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಅಸಮಾಧಾನವನ್ನು ಕೂಡ ಪರೋಕ್ಷವಾಗಿ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದು ನಾವು ಪ್ರಾರಂಭದಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದ್ದೇವೆ, ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಹೇಳಿಕೆ ಹೊರಬಂದಿರತಕ್ಕಂಥದ್ದು. ಇದು ಒಂದು ರೀತಿಯ
ಅವರ ಅಸಮಾಧಾನಕ್ಕೆ ಕಾರಣರಾಗಿರ್ತಕ್ಕಂಥದ್ದು. ಆದರೂ ಕೂಡ ಅವರು ಎಲ್ಲಿಯೂ ಕೂಡ ಪಕ್ಷವನ್ನ ಬಿಟ್ಟು ಹೋಗುವಂತ ಮಾತಾಗ್ಲಿ ಅಥವಾ ಈ ವಿರೋಧವನ್ನ ವ್ಯಕ್ತಪಡಿಸುವಂತ ಮಾತಾಗ್ಲಿ, ಎಲ್ಲೂ ಕೂಡ ರೆಬಲ್ ಆಗುವಂತ ಮಾತುಗಳನ್ನಾಗ್ಲಿ ಆಡದೆ ಪಕ್ಷಕ್ಕೋಸ್ಕರ ಮತ್ತೆ ಪಕ್ಷವನ್ನ ಕಟ್ಟಬೇಕು, ಮತ್ತೆ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಬೇಕು, ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ಸಚಿವರ ಕೈ ಬಲಪಡಿಸಿ ಕೆಲಸಗಳನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಮತ್ತೆ ಅವರು ತಯಾರಿ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಏನು ರಾಜಕೀಯ ವಲಯದಲ್ಲಿ ಭಿನ್ನಾಭಿಪ್ರಾಯ, ಅಸಮಾಧಾನಗಳು ಎನ್ನುವಂತ ಮಾತುಗಳಿತ್ತು, ಅದಕ್ಕೆ ಸಚಿವ ಟಿ ರಘುಮೂರ್ತಿ ಅವರು ಬಿಜಿ ಗೋವಿಂದಪ್ಪ ಅವರ ಮನೆಗೆ ಭೇಟಿ ಕೊಟ್ಟ ಬಳಿಕ ಅದೆಲ್ಲವೂ ಕೂಡ ಶಮನ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.